ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ನಾವು ಸಿವಿಲ್ ಪ್ರೊಸೀಜರ್ ಕೋಡನ್ನು ಸ್ಟಡಿ ಮಾಡ್ತಾ ಇದ್ದೀವಿ. ಇವತ್ತಿನ ಈ ಕ್ಲಾಸ್ನಲ್ಲಿ ಸಿವಿಲ್ ಪ್ರೊಸೀಜರ್ ಕೋಡ್ನ ಫಸ್ಟ್ ಶೆಡ್ಯೂಲ್ನಲ್ಲಿ ಬರುವಂತಹ ಆರ್ಡರ್ 41 ಅನ್ನು ಡಿಸ್ಕಸ್ ಮಾಡೋಣ. ಆರ್ಡರ್ 41 ಒರಿಜಿನಲ್ ಡಿಕ್ರಿಗಳ ಮೇಲೆ ಹೇಗೆ ಅಪೀಲ್ಸ್ ಮಾಡಬೇಕು ಅನ್ನೋದನ್ನ ಹೇಳುತ್ತೆ. ಈ ಆರ್ಡರ್ ಅಪೀಲ್ಸ್ಗಳಿಗೆ ಸಂಬಂಧಪಟ್ಟಂತೆ ರೂಲ್ಸ್, ಸಬ್ ರೂಲ್ಸ್ ಅಪ್ ಟು ರೂಲ್ಸ್ 36ನವರೆಗೆ ಪ್ರೊವಿಷನ್ಸ್ಗಳನ್ನು ಹೊಂದಿದೆ. ಈ ಕ್ಲಾಸ್ನಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ರೂಲ್ಸ್ಗಳನ್ನು ಕವರ್ ಮಾಡೋಣ ಮತ್ತು ನೆಕ್ಸ್ಟ್ ಪಾರ್ಟ್ 2, ಪಾರ್ಟ್ 3ನಲ್ಲಿ ಉಳಿದ ಒಂದು ಪ್ರೊವಿಷನ್ಸ್ಗಳನ್ನು ಕೂಡ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಈ ಆರ್ಡರ್ 41ನ ರೂಲ್ 1 ಅಪೀಲ್ನ ಫಾರ್ಮ್ ಯಾವ ರೀತಿಯಾಗಿರಬೇಕು ಅಂತೇಳಿ ಹೇಳುತ್ತೆ ಮತ್ತು ಅಪೀಲ್ ಮೆಮೊರಂಡಮ್ನ ಜೊತೆ ಏನೇನು ಇರಬೇಕು ಅಂತೇಳಿ ಹೇಳುತ್ತೆ. ಸಬ್ ರೂಲ್ 1ರ ಪ್ರಕಾರ ಯಾವುದೇ ಅಪೀಲ್ ಆಗಿರಲಿ ಅದರ ಜೊತೆ ಅನ್ನೋದಕ್ಕಿಂತ ಆ ಅಪೀಲ್ ಮೆಮೊರಾಂಡಮ್ ಫಾರ್ಮ್ನಲ್ಲಿರಬೇಕು. ಆ ಮೆಮೊರಾಂಡಮ್ ಅನ್ನ ಅಪೀಲೆಂಟ್ ಅಥವಾ ಅವರ ಪ್ಲೀಡರ್ ಸೈನ್ ಮಾಡಿರಬೇಕು. ಅದನ್ನ ಕೋರ್ಟ್ಗೆ ಅಥವಾ ಯಾವ ಆಫೀಸರ್ನ ಎದುರುಗಡೆ ಅದನ್ನ ಹಿಯರಿಂಗ್ ಮಾಡುವ ಸಲುವಾಗಿ ಅಪಾಯಿಂಟ್ ಮಾಡಿರ್ತಾರೆ, ಅಲ್ಲಿ ಅದನ್ನ ಪ್ರೆಸೆಂಟ್ ಮಾಡಬೇಕು. ಆ ಮೆಮೊರಾಂಡಮ್ನ ಜೊತೆಗೆ ಕಾಪಿ ಆಫ್ ದ ಜಡ್ಜ್ಮೆಂಟ್ ಇರಬೇಕು. ಈ ಸಬ್ ರೂಲ್ 1ರಲ್ಲಿಯೇ ಇನ್ನೊಂದು ಪ್ರೊವಿಷನ್ ಇದೆ. ಆ ಪ್ರೊವಿಷನ್ನ ಪ್ರಕಾರ ಕೆಳಗಡೆ ಲೋವರ್ ಕೋರ್ಟ್ನಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚಿನ ಶೂಟ್ಗಳು ಅದನ್ನ ಕ್ಲಬ್ ಮಾಡಿಬಿಟ್ಟು ಆ ಎಲ್ಲ ಶೂಟ್ಗಳ ಪರವಾಗಿ ಒಂದು ಕಾಮನ್ ಜಡ್ಜ್ಮೆಂಟ್ ಅನ್ನ ಡೆಲಿವರ್ ಮಾಡಿದ್ರೆ ಆ ಜಡ್ಜ್ಮೆಂಟ್ ನ ವಿರುದ್ಧ ಅಗ್ರೀವ್ಡ್ ಪರ್ಸನ್ಸ್ಗಳು 2 ಅಥವಾ 2ಕ್ಕಿಂತ ಹೆಚ್ಚಿನ ಅಪೀಲ್ಗಳನ್ನ ಫೈಲ್ ಮಾಡಬಹುದು. ಸೇಮ್ ಅಪೀಲೆಂಟ್ 2 ಅಥವಾ 2ಕ್ಕಿಂತ ಹೆಚ್ಚಿನ ಅಪೀಲ್ಗಳನ್ನ ಫೈಲ್ ಮಾಡಬಹುದು ಅಥವಾ ಬೇರೆ ಪಾರ್ಟೀಸ್ಗಳಿರ್ತಾರಲ್ಲ, ಡಿಫ್ರೆಂಟ್ ಅಪೀಲೆಂಟ್ಸ್ಗಳು ಕೂಡ ಅವರು ಅಪೀಲ್ಸ್ಗಳನ್ನ ಫೈಲ್ ಮಾಡಬಹುದು. ಆದ್ರೆ ಆ ಎಲ್ಲ ಅಪೀಲ್ಗಳಿಗೂ ಕೂಡ ಪ್ರತಿಯೊಂದು ಅಪೀಲ್ಗೂ ಬೇರೆ ಕಾಪಿ ಆಫ್ ದ ಜಡ್ಜ್ಮೆಂಟ್ ಅಟ್ಯಾಚ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಸೇಮ್ ಕಾಮನ್ ಜಡ್ಜ್ಮೆಂಟ್ ಆಗಿರೋದ್ರಿಂದ ಒಂದು ಕಾಪಿಯನ್ನ ಪ್ರೊಡ್ಯೂಸ್ ಮಾಡಿದ್ರು ಕೂಡ ಸಾಕು. ನೆಕ್ಸ್ಟ್ ಸಬ್ ರೂಲ್ 2ರ ಪ್ರಕಾರ ಮೆಮೊರಾಂಡಮ್ನಲ್ಲಿ ಏನೇನಿರಬೇಕು ಅಂದ್ರೆ ಮೆಮೊರಾಂಡಮ್ ತುಂಬಾ ಕನ್ಸೈಸ್ಲಿ ಆಗಿರಬೇಕು, ಅಂದ್ರೆ ಕನ್ಸೈಸ್ ಮಾಡಿ ಬರೆದಿರಬೇಕು ಮತ್ತು ಪ್ರತಿಯೊಂದರಲ್ಲಿಯೂ ಡಿಸ್ಟಿಂಕ್ಟ್ ಹೆಡ್ಸ್ ಇರಬೇಕು ಮತ್ತು ಯಾಕೆ ಅಪೀಲ್ ಮಾಡಿದೀವಿ ಅಂತೇಳಿ ಗ್ರೌಂಡ್ಸ್ ಇರಬೇಕು. ಆದ್ರೆ ಆ ಗ್ರೌಂಡ್ಸ್ ನಲ್ಲಿ ಅಂದ್ರೆ ಅಬ್ಜೆಕ್ಷನ್ ನ ಒಂದು ಗ್ರೌಂಡ್ಸ್ ಇರಬೇಕು. ಆದ್ರೆ ಅಲ್ಲಿ ಆರ್ಗ್ಯುಮೆಂಟ್ ಅನ್ನ ಮಾಡಿರಬಾರ್ದು ಅಥವಾ ಯಾವುದೇ ನರೇಟಿವ್ ಅನ್ನ ಇರಬಾರ್ದು. ಏನು ಗ್ರೌಂಡ್ಸ್ ಗಳಿರ್ತಾವಲ್ಲ ಆ ಗ್ರೌಂಡ್ಸ್ ಗಳಿಗೆ ಒಂದೊಂದು ನಂಬರ್ ಅನ್ನ ಕೊಡಬೇಕು. ನೆಕ್ಸ್ಟ್ ಸಬ್ ರೂಲ್ 3ನ ಪ್ರಕಾರ ಒಂದು ವೇಳೆ ಲೋವರ್ ಕೋರ್ಟ್ ಕೊಟ್ಟಿರುವಂತಹ ಡಿಕ್ರಿ ಪೇಮೆಂಟ್ ಆಫ್ ಮನಿಗೆ ಸಂಬಂಧಪಟ್ಟಿದ್ರೆ ಅದರ ವಿರುದ್ಧ ಅಪೀಲ್ ಹೋಗಿದ್ರೆ ಅಪೆಲೇಟ್ ಕೋರ್ಟ್ನ ಡೈರೆಕ್ಷನ್ ನ ಮೇಲೆ ಆ ಒಂದು ಅಮೌಂಟ್ ಅನ್ನ ಡೆಪಾಸಿಟ್ ಮಾಡಬೇಕಾಗುತ್ತೆ. ಡಿಸ್ಪ್ಯೂಟೆಡ್ ಅಮೌಂಟ್ ಏನಿರುತ್ತೆ ಅದನ್ನ ಡೆಪಾಸಿಟ್ ಮಾಡಬೇಕಾಗುತ್ತೆ ಅಥವಾ ಅಮೌಂಟ್ಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಸೆಕ್ಯೂರಿಟಿಯನ್ನ ಆತಲ್ಲಿ ಡೆಪಾಸಿಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ರೂಲ್ 2 ಅಪೀಲ್ ನಲ್ಲಿ ಯಾವ ಒಂದು ಗ್ರೌಂಡ್ಸ್ ಗಳನ್ನ ತಗೊಳ್ಬಹುದು ಅಂತ ಹೇಳಿ ಈ ರೂಲ್ 2 ಹೇಳುತ್ತೆ. ರೂಲ್ 2ರ ಪ್ರಕಾರ ಅಪೀಲೆಂಟ್ ತನ್ನ ಮೆಮೊರಾಂಡಮ್ ಆಫ್ ಅಪೀಲ್ ನಲ್ಲಿ ಯಾವ ಒಂದು ಗ್ರೌಂಡ್ಸ್ ಗಳನ್ನ ತೆಗೆದುಕೊಂಡಿರ್ತಾನೆ ಅದನ್ನ ಮಾತ್ರ ಕೇಳಲಾಗುತ್ತೆ. ಒಂದು ವೇಳೆ ಆ ಅಪೆಲೆಂಟ್ಗೆ ಅದರ್ ಗ್ರೌಂಡ್ಸ್ ಗಳನ್ನ ಕೂಡ ತಗೊಳ್ಬೇಕಾಗಿತ್ತು ಅಂತ ಅನ್ಸಿದ್ರೆ ಕೋರ್ಟ್ ನ ಪರ್ಮಿಷನ್ ತಗೊಂಡು ಆತ ಆ ಗ್ರೌಂಡ್ಸ್ ಗಳ ಮೇಲೆ ಕೂಡ ಅಬ್ಜೆಕ್ಷನ್ ಅನ್ನ ಸಲ್ಲಿಸಬಹುದು. ಹಾಗೆ ಕೋರ್ಟ್ ಕೂಡ ಆ ಅಪೆಲೆಂಟ್ ಏನು ಗ್ರೌಂಡ್ಸ್ ಗಳನ್ನ ತೆಗೆದುಕೊಂಡಿದ್ದಾನೆ ಅದ್ರ ಮೇಲೆಯೇ ಏನು ಹಿಯರಿಂಗ್ ಮಾಡ್ಬೇಕಂತೇಳಿ ಏನಿಲ್ಲ. ಕೋರ್ಟ್ಗೆ ಅನಿಸಿದರೆ ಬೇರೆ ಗ್ರೌಂಡ್ಸ್ ಗಳನ್ನ ತೆಗೆದುಕೊಂಡು ಕೂಡ ಹಿಯರಿಂಗ್ ಮಾಡಬಹುದು. ಇದೇ ರೂಲ್ 2 ನಲ್ಲಿ ಇನ್ನೊಂದು ಪ್ರೊವಿಷನ್ ಇದೆ. ಆ ಪ್ರೊವಿಷನ್ ನ ಪ್ರಕಾರ ಕೋರ್ಟ್ ಆ ಅಪೆಲೆಂಟ್ ತೆಗೆದುಕೊಂಡಂತಹ ಗ್ರೌಂಡ್ಸ್ ಗಳನ್ನ ಹೊರತುಪಡಿಸಿ ಬೇರೆ ಗ್ರೌಂಡ್ ಗಳ ಆಧಾರದ ಮೇಲೆ ತನ್ನ ಡಿಸಿಷನ್ ಅನ್ನ ತೆಗೆದುಕೊಳ್ಳೋ ಹಾಗಿಲ್ಲ. ಗ್ರೌಂಡ್ ಮೇಲೆ ಡಿಸಿಷನ್ ಅನ್ನ ತೆಗೆದುಕೊಳ್ಬೇಕು ಅಂತಂದಾಗ ಅಪೆಲೆಂಟ್ಗೆ ಅಪಾರ್ಚುನಿಟಿಯನ್ನ ಕೊಡಬೇಕು. ಆ ಗ್ರೌಂಡ್ ನ ಮೇಲೆ ಕಾಂಟೆಸ್ಟ್ ಮಾಡುವ ಹಾಗಿದ್ರೆ ಮಾಡೋದಿಕ್ಕೆ ಹೇಳಬೇಕು.
ಅಂದ್ರೆ ಅಬ್ಜೆಕ್ಷನ್ ಸಲ್ಲಿಸೋ ಹಾಗಿದ್ರೆ ಅವನು ಸಲ್ಲಿಸು ಅಂತ ಹೇಳಬೇಕು. ನೆಕ್ಸ್ಟ್ ರೂಲ್ 3 ಮೆಮೊರಂಡಮ್ ಅನ್ನ ರಿಜೆಕ್ಷನ್ ಅಥವಾ ಅಮೆಂಡ್ಮೆಂಟ್ ಮಾಡೋದ್ರ ಬಗ್ಗೆ ಹೇಳುತ್ತೆ. ರೂಲ್ 3 ಸಬ್ ರೂಲ್ 1 ಪ್ರಕಾರ ಮೆಮೊರಂಡಮ್ ಆಫ್ ಅಪೀಲ್ ಅನ್ನ ರೂಲ್ 1 ರೀತಿಯಲ್ಲಿ ಆ ಒಂದು ಮ್ಯಾನರ್ ನಲ್ಲಿ ಡ್ರಾ ಮಾಡದೆ ಹೋದಾಗ, ಪ್ರಿಸ್ಕ್ರೈಬ್ಡ್ ಫಾರ್ಮ್ ನಲ್ಲಿ ಕೊಡದೆ ಹೋದಾಗ ಅದನ್ನ ಕೋರ್ಟ್ ರಿಜೆಕ್ಟ್ ಮಾಡುತ್ತೆ ಮತ್ತು ಅಪೆಲೆಂಟ್ಗೆ ರಿಟರ್ನ್ ಮಾಡುತ್ತೆ. ಅದನ್ನ ಅಮೆಂಡ್ ಮಾಡೋದಿಕ್ಕೆ ಹೇಳುತ್ತೆ. ಆ ಅಮೆಂಡ್ ಮಾಡಿದಂತಹ ಅಪೀಲ್ ಅನ್ನ ವಿಧಿನ್ ಫಿಕ್ಸ್ಡ್ ಟೈಮ್ ನ ಒಳಗಡೆ ಕೋರ್ಟ್ಗೆ ಸಲ್ಲಿಸಲು ಹೇಳುತ್ತೆ. ಸಬ್ ರೂಲ್ 2 ಪ್ರಕಾರ ಒಂದು ವೇಳೆ ಕೋರ್ಟ್ ಆ ಮೆಮೊರಂಡಮ್ ಅನ್ನ ರಿಜೆಕ್ಟ್ ಮಾಡಿದ್ರೆ ಯಾಕೆ ರಿಜೆಕ್ಟ್ ಮಾಡ್ತಿದ್ದೀವಿ ಅಂತೇಳಿ ರೀಸನ್ಸ್ ಅನ್ನ ರೆಕಾರ್ಡ್ ಮಾಡಬೇಕು. ನೆಕ್ಸ್ಟ್ ಸಬ್ ರೂಲ್ 3 ಪ್ರಕಾರ ಅಪೀಲ್ ಮೆಮೊರಂಡಮ್ ಅನ್ನ ಅಮೆಂಡೆಡ್ ಮಾಡಿದ್ರೆ ಅದನ್ನ ಆ ಜಡ್ಜ್ ಅಥವಾ ಆ ಆಫೀಸರ್ ಆ ಅಮೆಂಡೆಡ್ ಅಪೀಲ್ ಅನ್ನ ಸೈನ್ ಮಾಡಬೇಕು ಅಥವಾ ಇನಿಷಿಯಲ್ ಮಾಡಬೇಕು. ನೆಕ್ಸ್ಟ್ ರೂಲ್ 3A ಇದು ಏನು ಹೇಳುತ್ತಂದ್ರೆ ಕಾಂಡೋನೇಷನ್ ಆಫ್ ಡಿಲೇ ಹೇಗೆ ಅಪ್ಲಿಕೇಶನ್ ಅನ್ನ ಕೊಡಬೇಕು ಅಂತೇಳಿ ಹೇಳುತ್ತೆ. ಈ ರೂಲ್ ನಲ್ಲಿ ಬರುವ ಸಬ್ ರೂಲ್ 1 ಏನು ಹೇಳುತ್ತಂದ್ರೆ ಅಪೀಲ್ ಅನ್ನ ಸರಿಯಾದ ಸಮಯಕ್ಕೆ ಮಾಡದೆ ಹೋದಾಗ, ಲಿಮಿಟೇಷನ್ ಪೀರಿಯಡ್ ಅನ್ನ ಕ್ರಾಸ್ ಮಾಡಿದಾಗ ಆ ಮೆಮೊರಂಡಮ್ ಅಪೀಲ್ ನ ಜೊತೆಗೆ ಒಂದು ಕಾಂಡೋನೇಷನ್ ಆಫ್ ಡಿಲೇಗೆ ಸಂಬಂಧಪಟ್ಟಂತಹ ಅಪ್ಲಿಕೇಶನ್ ಅನ್ನ ಕೊಡಬೇಕು. ಅದರ ಜೊತೆ ಅಫಿಡವಿಟ್ ಕೂಡ ಇರಬೇಕು. ಆ ಅಫಿಡವಿಟ್ ನಲ್ಲಿ ಯಾಕೆ ಲೇಟ್ ಆಯ್ತು, ಅದಕ್ಕೆ ಸಫಿಶಿಯಂಟ್ ಕಾಸ್ ಅನ್ನ ಕೊಡಬೇಕು. ಯಾಕೆ ವಿದಿನ್ ಪೀರಿಯಡ್ ನಲ್ಲಿ ಕೋರ್ಟ್ಗೆ ಅಪೀಲ್ ಮಾಡೋದಕ್ಕೆ ಆಗ್ಲಿಲ್ಲ ಅಂತೇಳಿ ಅಲ್ಲಿ ಮೆನ್ಷನ್ ಮಾಡಿರಬೇಕು. ರೂಲ್ 3 ಸಬ್ ರೂಲ್ 2 ಏನ್ ಹೇಳುತ್ತಂದ್ರೆ ಕೋರ್ಟ್ಗೆ ಆ ಅಪ್ಲಿಕೇಶನ್ ಅನ್ನ ರಿಜೆಕ್ಟ್ ಮಾಡೋದಕ್ಕೆ ಯಾವುದೇ ರೀಸನ್ ಇರಲಿಲ್ಲ ಅಂತಂದ್ರೆ ರೆಸ್ಪಾಂಡೆಂಟ್ಗೆ ನೋಟಿಸ್ ಕೊಡುವಂತಹ ಅವಶ್ಯಕತೆ ಇಲ್ಲ. ಹಾಗೂ ಮುಂದೆ ಫರ್ದರ್ ಹಿಯರಿಂಗ್ ಆ ಮ್ಯಾಟರ್ ಅನ್ನ ಡಿಸೈಡ್ ಮಾಡೋದಕ್ಕೆ ಅಥವಾ ಹಿಯರಿಂಗ್ ಮಾಡೋದಕ್ಕೆ ಕೋರ್ಟ್ ಡಿಸೈಡ್ ಮಾಡ್ತು ಅಂತಂದ್ರೆ ಅವಾಗ ರೆಸ್ಪಾಂಡೆಂಟ್ಗೆ ಹಿಯರಿಂಗ್ ನ ಬಗ್ಗೆ ಒಂದು ನೋಟಿಸ್ ಅನ್ನ ಕೊಡುತ್ತೆ. ನೆಕ್ಸ್ಟ್ ಸಬ್ ರೂಲ್ 3 ಪ್ರಕಾರ ಸಬ್ ರೂಲ್ 1 ಪ್ರಕಾರ ಕೋರ್ಟ್ಗೆ ಅಪ್ಲಿಕೇಶನ್ ಅನ್ನ ಮಾಡಿದಾಗ ಆ ಅಪೆಲೆಂಟ್ ಕೋರ್ಟ್ ಎಕ್ಸಿಕ್ಯೂಷನ್ ಆಫ್ ಡಿಕ್ರಿ ಅನ್ನ ಸ್ಟೇ ಮಾಡುವಂತಹ ಆರ್ಡರ್ ಕೊಡೋದಕ್ಕೆ ಬರೋದಿಲ್ಲ. ರೂಲ್ 11 ನಲ್ಲಿ ಹಿಯರಿಂಗ್ ಆದ ನಂತರವೇ ಆ ರೂಲ್ 11 ನಲ್ಲಿ ಪ್ರಪೋಸ್ ಅನ್ನ ಮಾಡಿದ ನಂತರವೇ ಆ ಎಕ್ಸಿಕ್ಯೂಷನ್ ಆಫ್ ಡಿಕ್ರಿಗೆ ಸ್ಟೇ ಅನ್ನ ಕೊಡಬಹುದು. ನೆಕ್ಸ್ಟ್ ರೂಲ್ 4 ಪ್ರಕಾರ ಯಾವುದೇ ಒಂದು ಶೂಟ್ ನಲ್ಲಿ ಅಂದ್ರೆ ಒರಿಜಿನಲ್ ಶೂಟ್ ನಲ್ಲಿ ಅಲ್ಲಿ ಒಂದಕ್ಕಿಂತ ಹೆಚ್ಚು ಪ್ಲೇಂಟಿಫ್ಸ್ಗಳು ಅಥವಾ ಡಿಫೆಂಡೆಂಟ್ಸ್ ಗಳಿದ್ದಾಗ ಒಂದು ಶೂಟ್ಗೆ ಡಿಕ್ರಿ ಬಂದಾಗ ಆ ಡಿಕ್ರಿ ವಿರುದ್ಧ ಆ ಎಲ್ಲ ಪ್ಲೇಂಟಿಫ್ಸ್ ಮತ್ತು ಡಿಫೆಂಡೆಂಟ್ಸ್ಗಳು ಕಾಮನ್ ಅಬ್ಜೆಕ್ಟಿವ್ಸ್ ಗಳ ಆಧಾರದ ಮೇಲೆ ಅಪೀಲ್ಗೆ ಬಂದಾಗ ಆ ಒರಿಜಿನಲ್ ಶೂಟ್ ನಲ್ಲಿರುವಂತಹ ಯಾವುದೇ ಒಬ್ಬ ಪ್ಲೇಂಟಿಫ್ ಅಥವಾ ಡಿಫೆಂಡೆಂಟ್ ಆ ಎಲ್ಲ ಪ್ಲೇಂಟಿಫ್ಸ್ ಅಥವಾ ಡಿಫೆಂಡೆಂಟ್ಸ್ ಗಳ ಪರವಾಗಿ ಅಪೀಲ್ ಅನ್ನ ಮಾಡಬಹುದು. ಹೀಗೆ ಅಪೀಲ್ ಮಾಡಿದಾಗ ಅಪೀಲೇಟ್ ಕೋರ್ಟ್ ಆ ಒರಿಜಿನಲ್ ಡಿಕ್ರಿಯನ್ನ ರಿವರ್ಸ್ ಮಾಡಬಹುದು. ಆ ರಿವರ್ಸ್ ಮಾಡಿದಾಗ ಅದು ಎಲ್ಲಾ ಒಂದು ಪ್ಲೇಂಟಿಫ್ಸ್ ಮತ್ತು ಡಿಫೆಂಡೆಂಟ್ಸ್ ಗಳಿಗೆ ಫೇವರ್ ಆಗಿರಬೇಕು. ಸ್ನೇಹಿತರೆ, ಈ ಕ್ಲಾಸ್ ನಲ್ಲಿ ಆರ್ಡರ್ 41 ರೂಲ್ 4 ರವರೆಗೆ ನಾವು ಡಿಸ್ಕಸ್ ಮಾಡಿದೀವಿ. ನೆಕ್ಸ್ಟ್ ಒಂದು ಕ್ಲಾಸ್ ನಲ್ಲಿ ಉಳಿದ ರೂಲ್ಸ್ ಗಳನ್ನ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.